ಕೆಐಎಡಿಬಿ ವತಿಯಿಂದ 2012ರಲ್ಲಿ ಆರ್ಸೆಲರ್ ಮಿತ್ತಲ್ ಕಂಪನಿಗಾಗಿ ಸ್ವಾಧೀನಪಡಿಸಿಕೊಂಡಿದ್ದ ರೈತರ ಭೂಮಿಯನ್ನ ಅಕ್ರಮವಾಗಿ ಜಿಂದಾಲ್ ಕಂಪನಿಗೆ ಮಾರಾಟ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪದ ಹಿನ್ನೆಲೆ ನಡೆಸ್ತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ನೂರಾರು ರೈತರನ್ನ ಬಂಧಿಸಿರುವಂತಹ ಕ್ರಮವನ್ನ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ರಾಜ್ಯ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಸಂಘದ ಪ್ರಕಟಣೆಯ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಎಕರೆಗೆ 1.5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯ ಹೊಂದಿರುವಂತಹ ಈ ಒಂದು ಭೂಮಿಯನ್ನ ಕೇವಲ 28 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿರುವಂಥದ್ದು ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ಉದಾಹರಣೆ ಅಂತ ಹೇಳಿ ಆರೋಪಿಸಲಾಗಿದೆ. ರೈತರಿಗೆ ಅನ್ಯಾಯ ಮಾಡಿರುವಂತಹ ಈ ಭೂಮಿ ವ್ಯವಹಾರವನ್ನ ಸರ್ಕಾರ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂತಹ ಶಂಕೆಯನ್ನ ಸಂಘ ವ್ಯಕ್ತಪಡಿಸಿದೆ. ಈ ಅಕ್ರಮದ ವಿರುದ್ಧ ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ದಂತಹ ರೈತರನ್ನ ರಾಜ್ಯ ಅಧ್ಯಕ್ಷರಾದಂತಹ ಬಸವರಾಜ್, ಸಿಐಟಿಯು ರಾಜ್ಯ ಉಪಾಧ್ಯಕ್ಷರಾದ ಸತ್ಯಬಾಬು ಸೇರಿದಂತೆ ನೂರಾರು ಮಂದಿಯನ್ನ ಬಂಧಿಸಿರುವಂಥದ್ದು ಸರ್ಕಾರದ ದಮನಕಾರಿ ನೀತಿಯ ಭಾಗವಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮಹಿಳೆಯರು ಸೇರಿದಂತೆ ರೈತರ ಮೇಲೆ ಪೊಲೀಸರು ಕೈಗೊಂಡ ಕ್ರಮವನ್ನ ಸಂಘ ತೀವ್ರವಾಗಿ ವಿರೋಧಿಸಿದೆ. ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉಂಟಾಗಿದ್ದರೂ ಕೂಡ ಏಪ್ರಿಲ್ 27ರಿಂದ ಮೇ 7ರವರೆಗೆ ಬಳ್ಳಾರಿ ಉಪವಿಭಾಗಾಧಿಕಾರಿಗಳು ಬಿಎನ್ಎಸ್ 2023ರ ಕಲಂ 166ರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರುವಂಥದ್ದನ್ನ ಸಂಘ ಪ್ರಶ್ನೆ ಮಾಡಿದೆ. ಈ ಕ್ರಮ ರಾಜ್ಯ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಆರೋಪಿಸಲಾಗಿದೆ. ಜಮ್ಮು ಕಾಶ್ಮೀರ ಹಾಗೂ ಮಣಿಪುರದಂತಹ ರಾಜ್ಯಗಳಲ್ಲಿ ಕಂಡುಬರುವಂತಹ ಕಠಿಣ ನಿಯಂತ್ರಣ ಕ್ರಮಗಳನ್ನ ಬಳ್ಳಾರಿ ರೈತರ ಮೇಲೆ ಜಾರಿಗೊಳಿಸಿರುವುದನ್ನ ಸಂಘ ಖಂಡಿಸಿದೆ. ಪ್ರತಿಭಟನೆ ವೇಳೆ ಬಂಧಿತರನ್ನ 3 ಬಸ್ಸುಗಳಲ್ಲಿ ಕಂಪ್ಲಿ ಪೊಲೀಸ್ ಠಾಣೆಗೆ ಕರೆತರಲಾಗಿತ್ತು. ಬಂಧಿತರಲ್ಲಿ 2 ರೈತರು ಅನಾರೋಗ್ಯಕ್ಕೆ ಒಳಗಾದ ಹಿನ್ನೆಲೆಯಲ್ಲಿ ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಘಟನೆಗೆ ಸಂಬಂಧಿಸಿದಂತೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥರ ಆರೋಗ್ಯವನ್ನ ವಿಚಾರಣೆ ಮಾಡಿದ್ರು. ಏನು ಹಕ್ಕು ಅಂದರೆ ಅಕ್ಯುಜೇಷನ್ ಏನು ಮಾಡ್ಕೊಂಡಾರ ಅಲ್ಲಿ ನಿನ್ನೆ ಜಾತ್ರೆ ಇದ್ದು ಇವತ್ತೇ ನಾವು ಜಿಂದಾಲ್ ಕಂಪ್ನಿ 144 ಸೆಕ್ಷನ್ ಹಾಕಿ ರೈತರನ್ನ ಏನು ಇವತ್ತು ಸುಮಾರು ಒಂದು 200 ಜನ ರೈತರನ್ನ ಇಲ್ಲಿ ನಮ್ಮ ಕಂಪ್ನಿ ಸ್ಟೇಷನ್ ಕರ್ಕೊಂಬಂದರೆ ಅದ್ರಾಗ 2 ರೈತರು ಅಡ್ಮಿಟ್ ಆಗ್ಯಾರ. ಏನು ಸ್ವಲ್ಪ ಶುಗರು, ಅದಾದ್ಮೇಲೆ BP, ಭಾಳ ವಯಸ್ಸಾಗೈತಿ, ಕಿಡ್ನಿ, ಅನೇಕ ಸಮಸ್ಯೆಗಳಿದ್ದಾವೆ. ಅಂಥವ್ರು ಬಿಸಿಲಾಗಿ ಪಾದಯಾತ್ರೆ ಮಾಡಿದ್ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಯಾಕಂದರೆ ಮೊದಲಾಗೆ ಆರಾಮಿಲ್ಲ, ಮತ್ತು ಈ ಹೋರಾಟದಾಗ ಕಲಿಸ್ಕೊಂಡ್ಮೇಲೆ ಇನ್ನೂ ಭಾಳಷ್ಟು ಸ್ವಲ್ಪ ಆರಾಮಿಲ್ಲ. ಈಗಾಗಲೇ ಹೋಗಿ ನಾನು ಭೇಟಿ ಮಾಡಿ ಅವರಿಗೆ ಏನು ಅಟ್ಲೀಸ್ಟ್ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬರ್ತೀನಿ. ಯಾಕಂದರೆ ರೈತರ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮುಂಚಿನಲ್ಲಿ ಇರ್ತೀವಿ. ಯಾಕಂದರೆ ರೈತರ ಸಮಸ್ಯೆ ಬಂದಮೇಲೆ ಇಡೀ ಜಿಲ್ಲೆಗೆ ಹೊರತು ಎಮ್ಮೆಲ್ಲೆ ಅವರು ಸ್ವಲ್ಪ ಆ ವಿಷಯದಾಗ ಭಾಳಷ್ಟು ಇದಿರ್ತಾರತ್ತದು. ಹಾಗಾಗಿ ಇವತ್ತೇನು ಜಿಂದಾಲ್ ಸಹ ನಮಗೇನು ಲಾಭ ಏನಿಲ್ಲ. ಜಿಂದಾಲ್ ಸಹ ಕೊಡುಗೆ ಜಿಲ್ಲೆಗೆ ಏನಿಲ್ಲ, ಇಡೀ ರಾಜ್ಯಕ್ಕೆ ಕೂಡ ಏನಿಲ್ಲ. ಹಾಗಾಗಿ ರೈತರು ಏನು ಕೇಳ್ತಾರೆ, 2011ರಲ್ಲಿ 8 ಲಕ್ಷ ರೂಪಾಯಿ ಖರೀದಿ ಮಾಡಿದ್ದಾರೆ. 2010-11ರಲ್ಲಿ 2021ರಲ್ಲಿ 1 ಕೋಟಿ ಚಿಲ್ಲರೆ ಖರೀದಿ ಮಾಡ್ಯಾರ. ಹಾಗಾಗಿ ನಮ್ಗೆ ಇವತ್ತು ಕೂಡ ಯಾವುದೇ ಜಾಬ್ ಕೊಟ್ಟಿಲ್ಲ, ಅಂದರೆ ಕೆಲಸ ಕೊಟ್ಟಿಲ್ಲ, ಯಾವುದೇ ರೀತಿ ಪರಿಹಾರ ಕೂಡ ನಮ್ಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಭಾಳ ಕಮ್ಮಿ ರೇಟಿಗೆ ಮಾಡಿ ಅಂತ ಹೇಳ್ತೀವಿ. ಮತ್ತು ಜಿಂದಾಲ್ ಫ್ಯಾಕ್ಟ್ರಿ ಮತ್ತು ರೈತರು ಕಲಿಸಿ ಒಂದು ಯಾವುದನ್ನ, ಯಾಕಂದರೆ ಇದು ಸುಮಾರು 4 ವರ್ಷಗಳಿಂದ ಹೋರಾಟ. ಹಾಗಾಗಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗ್ತದೆ. ಯಾಕಂದರೆ ನಾವು ಕೂಡ ಅನೇಕ ಬಾರಿ ಜಿಂದಾಲ್ ವಿರುದ್ಧ ಭಾಳಷ್ಟು ಬಾರಿ ಸದನದಲ್ಲಿ ಧ್ವನಿ ಎತ್ತಿದ್ವಿ. ಅಂದರೆ ಇಲ್ಲಿರೋಂಥ ರೈತರಿಗಾಗಲಿ ಇಲ್ಲಿರೋಂಥ ಜನಗಳಿಗಾಗಲಿ ಆದಷ್ಟೇನು ಉಪಯೋಗ ಏನಿಲ್ಲ. ಯಾಕಂದರೆ ನಮ್ಮ ಜನಗಳು ಕರ್ಕೊಂಡ್ರು ಕೂಡ ಏನು ಕಸ ಬೆಳೆಯೋಕ, ಬಂಡೆ ಒರ್ಸೋಕ, ಅದಾದಮೇಲೆ ಯಾವುದನ್ನ ಟೀ ಕಾಫಿ ಥರ ಕಿಟ್ಕೊಂಬ ಏನು ಫ್ಯಾಕ್ಟ್ರಿ ಅದು ರೀತಿ ಮಾಡಿದರೆ ಪಕ್ಷಾತೀತವಾಗಿ ಭಾಳ ಕಠಿಣವಾದಂಥ ನಿರ್ಧಾರ ನಾವು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಅನೇಕ ಇವಾಗ MLAಗಳು ನಮ್ಮ ನಾಗೇಂದ್ರನಿರಲಿ, ಭರತ್ ಇರಲಿ, ಅದೇ ರೀತಿ ಜಿಲ್ಲೆ MLAಗಳು ಎಲ್ಲರೂ ಕುಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹತ್ರ ಹೋಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ, ಯಾಕಂದರೆ ಇದು ಕಂಟಿನ್ಯೂ ಆಯಿತು, 1 ವರ್ಷ 2 ವರ್ಷ ಅಲ್ಲ, ಕಂಟಿನ್ಯೂ 4 ವರ್ಷ ಆಯಿತು. ಒಂದೇನು ನಿರ್ಧಾರಕ್ಕೆ ಬರೋಣ ಅಂತಂದು ಪ್ರಯತ್ನ ಮಾಡ್ತೀನಿ. ನಾನು ಇವಾಗ ಇನ್ನೊಂದು ವಾರ 15 ದಿನ ಬೆಂಗಳೂರಿಗೆ ಹೋದರೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡೋಂಥ ಕೆಲಸ ನಾನು ರೈತರು ಕೇಳೋಣ. ಇವಾಗ ರೈತರು ಏನು ನಿರ್ಧಾರ ಮಾಡ್ತಾರೆ, AC ಇಲ್ಲಿಗೆ ಬರ್ಬೇಕಂದ್ರೆ AC ಇಲ್ಲಿ ಕಳ್ಸೋಕ್ಕೆ ನಾನು ಹೋಗಿ ಅವ್ರು ಕನ್ವಿನ್ಸ್ ಮಾಡ್ತೀನಿ. ಹಂಗೇನಿದ್ರು ಕೂಡ AC ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇನ್ನು DC ಅವ್ರು ಕೂಡ ಮಾತಾಡ್ತೀನಿ. ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಕಳೆದ 4 ವರ್ಷದಿಂದ ನಡೀತಾ ಇದೆ. 15 ವರ್ಷಗಳ ಕೆಳಗಡೆ ಭೂಮಿನ KIDB ಆಕ್ಯುಪೈ ಮಾಡಿದರು. ಮಿತ್ತಲ್ಲು ಗ್ರಾಮೀಣ ಸ್ಟೀಲ್ಸ್ಗಿಂತ ಭೂಮಿಯನ್ನು ತೊಗೊಂಡಿದ್ರು. ಮೊನ್ನೆ ಯಾವಾಗ ಮಿತ್ತಲ್ಲು ನಾವು ಇಲ್ಲಿ ಇಂಡಸ್ಟ್ರಿ ಮಾಡಲ್ಲ ಅಂತ ಬಿಟ್ಟು ಹೋದ್ಮೇಲೆ ಮಿತ್ತಲಿಗೆ ಕೊಟ್ಟ ಭೂಮಿನ ಒಂದು ರೈತರು ವಾಪಸ್ ಕೊಡಬೇಕು, ಅಥವಾ ಆ ಭೂಮಿನ ಬೇರೆಯವ್ರಿಗೆ ಕೊಡಬೇಕಂದ್ರೆ ರೈತರ ಒಪ್ಪಿಗೆ ಪಡೆದು ಕೊಡಬೇಕು. ಇವರೇನು ಮಾಡ್ಯಾರ, 28 ಲಕ್ಷ ಎಕರೆಗೆ ಜಿಂದಾಲ್ ಅವರಿಗೆ 800 ಎಕರೆ ಕೊಟ್ಟಿದ್ದಾರೆ. ಯಾರು? KIDB ಅವರಿಗೆ ಅಧಿಕಾರಿ ಹೆಂಗೆ ಆಗ್ತಿದ್ದರು? ಒಂದು 5 ವರ್ಷದ ಒಳಗಡೆ ಇಂಡಸ್ಟ್ರಿ ಹಾಕಿಲ್ಲ ಅಂದರೆ ಆ ಭೂಮಿನ
ರೈತರು ವಾಪಸ್ ಕೊಡಬೇಕಂತ ಕಾಯ್ದೆನೂ ಇದೆ. ತದನಂತರದಲ್ಲಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹತ್ರ 5 ಲಕ್ಷ 8 ಲಕ್ಷ ಭೂಮಿ ತಗೊಂಡು 28 ಲಕ್ಷಕ್ಕೆ ಬೇರೆಯವ್ರಿಗೆ ಮಾಡ್ತಂದ್ರೆ ಈ KADB ಏನು ಸರ್ಕಾರದ ಒಂಥರ ಹೊರಗಡೆ ಬ್ರೋಕರ್ ಕೆಲಸ ಮಾಡ್ತಾರೆ, ಆ ಬ್ರೋಕರ್ ಆದೇಶ ಮಾಡ್ಯಾರ 163 ಆದೇಶ ಮಾಡಿ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲಿ ಟೆಂಪ್ರವರಿ ಇಂಜೆಕ್ಷನ್ ಏನು ಕೊಟ್ಟಿದ್ದಾರೆ 7 ಮಂದಿ ಮೇಲೆ ರೈತರ ಮೇಲೆ ಕೊಟ್ಟಾರ. ಅದರಲ್ಲಿ 5 ಮಂದಿ ರೈತರು ಡೆತ್ ಆಗಿದ್ದಾರೆ ಆಲ್ರೆಡಿ, ಇನ್ನೂ 2 ಇದ್ದಾರೆ. ಆಮೇಲೆ ಡೆತ್ ಆದವ್ರ ಮೇಲೆ ಕೂಡ ಇಂಜೆಕ್ಷನ್ ತರ್ತಕ್ಕಂಥ ಕೋರ್ಟ್ನಲ್ಲಿ ತರ್ತಾರಂದರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಹೆಂಗಾಗೈತೆ ಅಂತ ಕೂಡ ನಾವು ನೋಡ್ಬೋದು. ಕೋರ್ಟ್ನವರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಇವರು ಅಧಿಕಾರಿಗಳು ಮತ್ತು ಜಿಂದಾಲರು ಏನು ತರಾತುರಲ್ಲಿ ತಗೊಂಬಂದರೆ ಅದನ್ನು ನ್ಯಾಯಾಂಗ ವ್ಯವಸ್ಥೆ ಒಂದು ಸರಿ ಪರಿಶೀಲನೆ ಮಾಡೋಕ್ಕಂತ ಕೇಳ್ಕೊತೀವಿ. ಬೆಳಗ್ಗೆ ಏನು ಆ ಹೋರಾಟ ಮಾಡ್ತಾಯಿದ್ವಿ. ಹೋರಾಟ ಮಾಡಬೇಕಾದ್ರೆ ಎಲ್ಲ ರೈತರು ಕುಡಿತನಿಯಿಂದ ಏನು KADB ಪ್ರದೇಶಕ್ಕೆ ಹೋದ್ವಿ. ಪ್ರದೇಶಕ್ಕೆ ಹೋದಾಗ ಅಲ್ಲಿ ಯಾರೂ ಒಳಗೆ ಬಿಡಲಿಲ್ಲ ನಮ್ಮನ್ನು. 144 ಸೆಕ್ಷನ್ ಐತಂದ್ರೆ ಒಳಗೆ ಯಾರನ್ನೂ ಬಿಡಬಾರ್ದು. ಮತ್ತು ಒಳಗೆ JCB ಇಂದ ಕೆಲಸ ಮಾಡಿಸ್ತಾರೆ, ಯಾರೋ ಜಿಂದಾಲಾರ್ ಮಾಡ್ತಾರೆ, KAVD ಅವರೆಲ್ಲ. ಎರಡನೇದು ಅಲ್ಲಿ ಅವ್ರೇನಂದ್ರು ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಕಂಪ್ಲಿ ಕರ್ಕೊಂಬಂದ ಮೇಲೆ ಇಲ್ಲಿ ಕಂಪ್ಲಿ ಪೊಲೀಸ್ ಸ್ಟೇಷನ್ ರೈತರು ಯಾರೂ ನಾವು ಊಟ ಮಾಡೋದಿಲ್ಲ ಅಂತ ಊಟನ ಬಹಿಷ್ಕಾರ ಮಾಡಿದ್ರು. ಹಂಗೆ ಕೂತ್ಕೊಂಡಿದ್ದಾರೆ. ಭಾಳ ವಯಸ್ಸಾದವ್ರು ಇದ್ದಾರೆ, ಅವರೆಲ್ಲ ಇದ್ದಾರೆ. ಈಗ ಎಲ್ಲ ರೈತರು ಒಮ್ಮತ್ತೇನಿತ್ತಂದರೆ ಅಧಿಕಾರಿಗಳು ಬರಲಿ, ನೇರವಾಗಿ ಮಾತಾಡಲಿ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಲ್ಲ. ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ಬೋದು, ಆದರೆ ಅವ್ರಿಗೆ ಪವರ್ಸ್ ಇಲ್ಲ ಮಾತಾಡಬೇಕು. ಯಾರು AC DC ಅವರೇ ಮಾತಾಡೋದು. ಈಗ ದೂರವಾಣಿ ಮೂಲಕ DC ಅವರು SP ಅವರು ಎಲ್ಲ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಿ ಏನಂತೆ AC ಅವರು ಹೊಸಪೇಟೆಗೆ ಬರ್ತಾರೆ, ಕುಡಿತನಿಗೆ ಬರ್ತಾರೆ, ಕುಡಿತನಿಗೆ ಬರ್ರಿ ಅಲ್ಲಿ ರೈತರು ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರಿಗೇನು ಅಧಿಕಾರ ಇಲ್ಲ, ಮತ್ತು CM ಕಡೆ ಹೋಗೈತೆ ಅಲ್ಲಿ ಅಧಿಕಾರ ಐತಂತ ಅವ್ರು ಹೇಳ್ಬೇಕಾದ್ರೆ ಅದು 144 ಸೆಕ್ಷನ್ ಅಧಿಕಾರ ACಗೆ ಇದೆಲ್ಲ. ಈಗ ರೈತರೆಲ್ಲ ಏನು ಈ 144 ಸೆಕ್ಷನ್ ಕೂಡಲ್ಲಿ ತೆರವುಗೊಳಿಸ್ಬೇಕು, ಇಂಜೆಕ್ಷನ್ ವಾಪಸ್ ತೆಗಿಬೇಕು. ರೈತರದ್ದು ಹೆಂಗೈತೆ ಯಥಾಸ್ಥಿತಿ ಹಂಗೆ ಬಿಡ್ಬೇಕು. ಅದು ಭೂಮಿ KADB ಏನು ಕೊಟ್ಟು ಹಂಗೆ ಬಿಡಲಿ. ಅದೇನು ಇತ್ಯರ್ಥ ಆಗೋದು ಕೋರ್ಟ್ನಾಗನ ಆಗಲಿ, ಇಲ್ಲ CM ಅವರು ಮೊನ್ನೆ ಬೈ ಎಲೆಕ್ಷನ್ನ ಮಾತು ಕೊಟ್ಟಾಗ ನಾವು ಎಷ್ಟೊತ್ತಿದ್ರು 2 ದಿನದಾಗ ನಿಮಗೆ ನಿಮ್ಮ ಭೂಮಿಗೆ ನಾವು ಪರಿಹಾರ ರೆಡಿ ಮಾಡಿಸ್ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಎಲ್ಲ ರೈತರ ಮುಂದೆ ವೇದಿಕೆ ಮೇಲೆ ಮಾತಾಡೋರು. ಅದ್ರ ಪ್ರಕಾರ ಅವರು ಬಗೆಹರಿಸ್ಕೊಟ್ರೆ ಈಗ ಹತ್ರ ಒಂದು 180 ಮೇಲೆ ಇದೆ. 180 ಹೆಣ್ಮಕ್ಳು ಒಂದು 60-70 ಜನ ಮೇಲೆ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.